ಕರ್ನಾಟಕದಲ್ಲೇ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ್ದು ಮಲೆನಾಡು ಎಂದು ಕರೆಸಿಕೊಳ್ಳುವ ಕರ್ನಾಟಕದ ಒಂದು ಜಿಲ್ಲೆಯಾಗಿರುವ ಉತ್ತರ ಕನ್ನಡದ ನೋಡಲೇಬೇಕಾದ ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ನೋಡಿಕೊಂಡು ಬರೋಣ ಬನ್ನಿ. ನಂಬರ್ 1, ಹುಂಚಳ್ಳಿ ಫಾಲ್ಸ್. ಈ ಫಾಲ್ಸ್ ಬರೋಬ್ಬರಿ 381 ಫೀಟ್ ಎತ್ತರವಾಗಿದ್ದು ಅಘನಾಶಿನಿ ನದಿಯಿಂದ ಆಗಿದೆ. ಇದು ಶಿರಸಿಯಿಂದ ಕೇವಲ 33 ಕಿಲೋಮೀಟರ್ ದೂರದಲ್ಲಿದೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಟೂರಿಸ್ಟರನ್ನು ಆಕರ್ಷಿಸುವ ಸ್ಥಳವಾಗಿದೆ. ನಂಬರ್ 2, ಶಿವಗಂಗಾ ಫಾಲ್ಸ್. ಈ ಫಾಲ್ಸ್ ಬರೋಬ್ಬರಿ 242 ಫೀಟ್ ಎತ್ತರವಾಗಿದ್ದು ಶಿರಸಿಯಿಂದ ತುಂಬ ಹತ್ತಿರವಾಗಿರುವ ಜಲಪಾತಗಳಲ್ಲಿ ಒಂದಾಗಿದೆ. ಈ ಜಲಪಾತವನ್ನು ನೋಡಲು 3 ಕಿಲೋಮೀಟರ್ ಕಾಡಿನ ಒಳಗೆ ಹೋಗಬೇಕು. ಕಾಡಿನ ಒಳಗೆ ಇರುವ ಈ ಜಲಪಾತವು ಅನೇಕ ಜನರಿಗೆ ತಿಳಿದಿಲ್ಲ. ನೀವೇನಾದರೂ ಶಿರಸಿಗೆ ಹೋದರೆ ಈ ಜಲಪಾತವನ್ನು ಮಿಸ್ ಮಾಡ್ಕೋಬೇಡಿ. ನಂಬರ್ 3, ಸದಾಶಿವನಗಡ ಫೋರ್ಟ್. ಇದು ಒಂದು ಪಾಪ್ಯುಲರ್ ಟೂರಿಸ್ಟ್ ಪ್ಲೇಸ್ ಆಗಿದ್ದು ಕಾಳಿನಡಿಯ ದಂಡೆಯ ಮೇಲೆ ಇದೆ. ಇದನ್ನು ಅರಬ್ಬಿ ಸಮುದ್ರ ಮತ್ತು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಕಾರವಾರದಲ್ಲಿ ಇದೆ. ನಂಬರ್ 4, ಓಂ ಬೀಚ್. ಗೋಕರ್ಣದಲ್ಲಿ ಇರುವ ಈ ಬೀಚ್ ಅನೇಕ ಪ್ರಸಿದ್ಧವಾಗಿರುವ ಬೀಚ್ಗಳಲ್ಲಿ ಒಂದಾಗಿದೆ. ಈ ಬೀಚ್ ಓಂ ಬೀಚ್ ಎಂದು ಇದರ ಆಕಾರದಿಂದ ಬಂದಿದೆ. ಸಂಸ್ಕೃತದ ಓಂ ಪದವನ್ನು ಹಿಂದಿಯಲ್ಲಿ ಬರೆದಾಗ ಹೀಗೆ ಕಾಣುತ್ತದೆಯೋ ಹಾಗೆ ಈ ಬೀಚ್ ಇದೆ. ಈ ಬೀಚ್ನಲ್ಲಿ ನೀವು ಬೋಟಿಂಗ್, ಅಡ್ವೆಂಚರ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳನ್ನು ಮಾಡಬಹುದು. ನಂಬರ್ 5, ಮುರುಡೇಶ್ವರ. ಅತಿ ಎತ್ತರವಾದ ಶಿವನ ವಿಗ್ರಹದಿಂದಲೇ ಪ್ರಸಿದ್ಧಿಯಾಗಿರುವ ಮುರುಡೇಶ್ವರ ಅತ್ಯುತ್ತಮವಾದ ಬೀಚ್ಗಳನ್ನು ಹೊಂದಿದೆ. ಇದನ್ನು ಮುರುಡೇಶ್ವರ ಬೀಚ್ ಎಂದು ಕರೆಯಲಾಗಿದೆ. ಇದು ಭಟ್ಕಳದಿಂದ ಕೇವಲ 12 ಕಿಲೋಮೀಟರ್ದಲ್ಲಿದೆ. ಶಿವನ ದೇವಸ್ಥಾನ ಮತ್ತು ಬೀಚನ್ನು ನೀವು ಒಂದೇ ಸಲ ನೋಡಬಹುದಾಗಿದೆ. ನಂಬರ್ 6, ಕುಡ್ಲೆ ಬೀಚ್. ಇದು ಒಂದು ಸುಂದರ ಹಾಗೂ ನಿಶ್ಶಬ್ದವಾದ ಬೀಚ್ ಆಗಿದೆ. ಗೋಕರ್ಣದಲ್ಲಿ ಇದೆ. ಓಂ ಬೀಚಿಂದ ಕೇವಲ 500 ಮೀಟರ್ ದೂರದಲ್ಲಿದೆ. ಇದು ಬಂಡೆಗಳಿಂದ ಕೂಡಿದ ಬೆಟ್ಟಗಳ ಮಧ್ಯದಲ್ಲಿದೆ. ನಂಬರ್ 7, ಕಾರವಾರ ಬೀಚ್. ಇದನ್ನು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಎಂದು ಕರೆಯಲಾಗುತ್ತದೆ. ದೂರದಲ್ಲಿ ಕಾಣುವ ದ್ವೀಪಗಳಂತೆ ಕಾಣುವ ಬೆಟ್ಟಗುಡ್ಡಗಳಿಂದ ತುಂಬಿರುವ ಈ ಬೀಚ್ ಕಾರವಾರದ ಸಮೀಪದಲ್ಲಿದೆ. ನಂಬರ್ 8, ಗೋಕರ್ಣ. ಸುತ್ತಲೂ ಸಮುದ್ರಗಳ ನಡುವೆ ಐತಿಹಾಸಿಕ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿರುವ ಮಹಾಬಲೇಶ್ವರ ಟೆಂಪಲ್ನಿಂದ ಪ್ರಸಿದ್ಧವಾಗಿರುವ ಗೋಕರ್ಣವು ಅನೇಕ ಬೀಚ್ಗಳನ್ನು ಹೊಂದಿದೆ. ನಂಬರ್ 9, ದಾಂಡೇಲಿ. ಕರ್ನಾಟಕದ ರಿಸರ್ವ್ ಫಾರೆಸ್ಟ್ಗಳಲ್ಲಿ ಒಂದಾದ ದಾಂಡೇಲಿ ಅಭಯಾರಣ್ಯವು ಅತಿ ಹೆಚ್ಚು ವನ್ಯರಾಶಿಗಳನ್ನು ಹೊಂದಿದ್ದು ಪ್ರೇಕ್ಷಣೀಯ ಸ್ಥಾನವಾಗಿದೆ. ನಂಬರ್ 10, ಕೊಂಡಸಳ್ಳಿ ಡ್ಯಾಮ್. KPCL ಕಟ್ಟಿಸಿರುವ ಡ್ಯಾಮ್ಗಳಲ್ಲಿ ಒಂದಾಗಿದೆ. ಇದು ಯಲ್ಲಾಪುರ ತಾಲೂಕಿನಿಂದ ಇದನ್ನು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.